ಹಾಯ್ ಗೆಳೆಯರೇ, ನನ್ನ ಹೆಸರು ಕಾವ್ಯ. ನನ್ನ ಜೀವನದಲ್ಲಿ ಹಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಇದೆ. ಅದನ್ನು ಇಂದಿಗೂ ಸಂಪೂರ್ಣವಾಗಿ ಮರೆತು ಬಿಡಲು ನನಗೆ ಸಾಧ್ಯವಾಗಿಲ್ಲ. ನಾನು ಒಂದು ದೊಡ್ಡ ನಗರದಲ್ಲಿ ವಾಸಿಸುತ್ತಿದ್ದೆ. ನನಗೆ ಈಗಾಗಲೇ ಮದುವೆಯಾಗಿ ಸುಮಾರು 7 ವರ್ಷಗಳಾಗಿದ್ದವು. ಆದರೆ ನನ್ನ ಜೀವನದಲ್ಲಿ ನಾನು ಬಯಸಿದ್ದ ಕೆಲವು ಸಂತೋಷಗಳು ಇನ್ನೂ ಸಿಕ್ಕಿರಲಿಲ್ಲ. ನನ್ನ ಗಂಡ ವಿನಯ್ ಕೆಲಸದ ಕಾರಣದಿಂದ ದುಬೈನಲ್ಲಿ ವಾಸಿಸುತ್ತಿದ್ದರು. ಅವರು 5-6 ತಿಂಗಳಿಗೊಮ್ಮೆ ಮಾತ್ರ ಮನೆಗೆ ಬರುತ್ತಿದ್ದರು. ಹಾಗಾಗಿ ಹೆಚ್ಚಿನ ಸಮಯ ನಾನು ನನ್ನ ತಾಯಿ ಮತ್ತು ತಮ್ಮ ರೋಹಿತ್ ಜೊತೆಗೆ ಮನೆಯಲ್ಲಿರುತ್ತಿದ್ದೆ. ಸಮಯ ಕಳೆಯಲು ನಾನು ನಮ್ಮ ನೆರೆಮನೆಯ ಮಕ್ಕಳೊಂದಿಗೆ ಆಟವಾಡುತ್ತಿದ್ದೆ. ರೋಹಿತ್ ಕೂಡ ಕಾಲೇಜಿನಲ್ಲಿ ಓದುತ್ತಿದ್ದರಿಂದ ಅವನಿಗೆ ಸಾಕಷ್ಟು ಸ್ನೇಹಿತರಿದ್ದರು. ಅವರಲ್ಲಿ ಒಬ್ಬನು ನಮ್ಮ ಮನೆಗೆ ಆಗಾಗ್ಗೆ ಬರುತ್ತಿದ್ದ. ಅವನ ಹೆಸರು ಆದರ್ಶ. ಆದರ್ಶ ಇನ್ನೂ ಡಿಗ್ರಿಯ ಮೊದಲನೇ ವರ್ಷದಲ್ಲಿ ಓದುತ್ತಿದ್ದ. ಎತ್ತರವಾದ ನಿಲುವು, ಸದಾ ನಗುವ ಮುಖ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡುವ ಸ್ವಭಾವ ಅವನಲ್ಲಿತ್ತು. ಅವನು ನಮ್ಮ ಮನೆಯವರಿಗೆ ಬಹಳ ಹತ್ತಿರವಾಗಿದ್ದ. ವಿಶೇಷವಾಗಿ ರೋಹಿತ್ ಮತ್ತು ಆದರ್ಶ್ ಇಬ್ಬರೂ ತುಂಬಾ ಒಳ್ಳೆಯ ಸ್ನೇಹಿತರು. ಫ್ರೀ ಇದ್ದಾಗ ಇಬ್ಬರು ಗಂಟೆಗಟ್ಟಲೆ ಮನೆಯಲ್ಲೇ ಕುಳಿತು ಗೇಮಿಂಗ್, ಕೇರಂ ಬೋರ್ಡ್ ಮತ್ತು ಇನ್ನಿತರ ಆಟಗಳನ್ನು ಆಡುತ್ತಿದ್ದರು. ಆದರ್ಶ್ ಪ್ರತಿದಿನ ಯಾವುದಾದರೂ ಒಂದು ನೆಪದಲ್ಲಿ ನಮ್ಮ ಮನೆಗೆ ಬರುತ್ತಿದ್ದ. ಕೆಲವೊಮ್ಮೆ 2-3 ಬಾರಿ ಕೂಡ ಬರುತ್ತಿದ್ದ. ಬಂದ ಮೇಲೆ ಸ್ವಲ್ಪ ಹೊತ್ತು ಮಾತನಾಡಿ ಹೋಗುವುದಲ್ಲ, ಗಂಟೆಗಟ್ಟಲೆ ಕುಳಿತುಕೊಳ್ಳುತ್ತಿದ್ದ. ನಾನು ಅವನೊಂದಿಗೆ ನನ್ನ ತಮ್ಮನಂತೆಯೇ ಸಾಮಾನ್ಯವಾಗಿಯೇ ಮಾತನಾಡುತ್ತಿದ್ದೆ. ನಮ್ಮ ನಡುವೆ ಮನೆಯವರಂತೆಯೇ ಸ್ನೇಹವಿದ್ದ ಕಾರಣ ಅವನು ನನ್ನನ್ನು ಯಾವಾಗಲೂ ಹೆಸರಿನಿಂದಲೇ ಕರೆಯುತ್ತಿದ್ದ. ನನಗೂ ಅದು ಸಹಜವಾಗಿತ್ತು. ಆದರೆ ಕೆಲವೊಮ್ಮೆ ಅವನ ಮಾತುಗಳು, ಅವನ ವರ್ತನೆ ಮತ್ತು ಅವನು ನನ್ನನ್ನು ಗಮನಿಸುವ ರೀತಿ ನನ್ನ ಗಮನಕ್ಕೆ ಬರುತ್ತಿತ್ತು. ಆಗಲೂ ನಾನು ಅದಕ್ಕೆ ಹೆಚ್ಚಿನ ಮಹತ್ವ ನೀಡಿರಲಿಲ್ಲ. ಒಂದು ದಿನ ನಮ್ಮ ಪಕ್ಕದ ಮನೆಯವರು ತಮ್ಮ ಸಂಬಂಧಿಕರ ಮದುವೆಗೆ ಊರಿಗೆ ಹೋಗುವುದಾಗಿ ತಿಳಿಸಿದರು. ಆದರೆ ಆದರ್ಶ್ ಮಾತ್ರ ಅವರೊಂದಿಗೆ ಹೋಗಿರಲಿಲ್ಲ. ನಮಗೆ ಅವನು ಊರಿಗೆ ಹೋಗಿದ್ದಾನೆ ಎಂದು ಅನಿಸಿತು. ಮರುದಿನ ಬೆಳಗ್ಗೆ ನಾನು ಹಾಲು ತರಲು ಅಂಗಡಿಗೆ ಹೋದಾಗ ಅಲ್ಲಿ ಆದರ್ಶ ಎದುರಾದ. ಅವನನ್ನು ನೋಡಿದ ತಕ್ಷಣ ನನಗೆ ಆಶ್ಚರ್ಯವಾಯಿತು. ಏನೋ ಆದರ್ಶ್, ನೀನು ಊರಿಗೆ ಹೋಗಿಲ್ಲವಾ ಎಂದು ಕೇಳಿದೆ. ಅವನು ಸಣ್ಣ ನಗು ನಗುತ್ತಾ, ಇಲ್ಲ ಕಾವ್ಯ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಲಿಲ್ಲ ಎಂದ. ನಾನು ತಮಾಷೆಯಾಗಿ, ನಮ್ಮ ಮನೆಗೆ ಬರೋದು ಇಷ್ಟವಿಲ್ಲ ಅಂತ ಊರಿಗೆ ಹೋಗದೆ ಉಳಿದಿಯಾ ಎಂದು ಕೇಳಿದೆ. ಅಯ್ಯೋ ಹಾಗೇನಿಲ್ಲ ಎಂದು ಅವನು ನಕ್ಕ. ಆಗ ನನಗೆ ಮತ್ತೊಂದು ಪ್ರಶ್ನೆ ಬಂತು. ಹಾಗಾದರೆ ಊಟ ಹೇಗೆ ಮಾಡಿಕೊಳ್ಳುತ್ತೀಯಾ ಅಂತ ಕೇಳಿದೆ. ಮನೇಲಿ ಯಾರೂ ಇಲ್ಲ, ಸೊ ಹೊರಗಡೆ ಏನಾದರೂ ತಿನ್ನುತ್ತೇನೆ ಅಂತ ಹೇಳಿದ. ಅವನ ಮಾತು ಕೇಳಿ ನನಗೆ ಬೇಸರವಾಯಿತು. ಹೊರಗಡೆ ಯಾಕೆ, ನಮ್ಮ ಮನೆಗೆ ಬಾ, ಮನೆಯಲ್ಲಿ ಊಟ ಮಾಡಬಹುದು. ಅವನು ಮೊದಲಿಗೆ ಸ್ವಲ್ಪ ಹಿಂಜರಿದ. ಆದರೆ ಕೊನೆಗೆ ಸರಿ ಆಯಿತು ಅಂತ ನಮ್ಮ ಮನೆಗೆ ಬಂದ. ಅಷ್ಟರಲ್ಲಿ ರೋಹಿತ್ ಕೂಡ ಅವನನ್ನು ನೋಡಿ ತುಂಬಾ ಖುಷಿಯಾದ. ಮಾತಿನ ಮಧ್ಯೆ ರೋಹಿತ್ ಒಂದು ವಿಷಯ ಹೇಳಿದ. ಅಕ್ಕ, ನಿನಗೆ ಗೊತ್ತಾ, ಆದರ್ಶ್ ತುಂಬಾ ಚೆನ್ನಾಗಿ ಕಬಡ್ಡಿ ಆಡುತ್ತಾನೆ. ಇನ್ನು 4 ದಿನಗಳಲ್ಲಿ ಕಾಲೇಜಿನಲ್ಲಿ ಟೂರ್ನಮೆಂಟ್ ಇದೆ. ಅದಕ್ಕಾಗಿಯೇ ಅವನು ಊರಿಗೆ ಹೋಗಲಿಲ್ಲ ಎಂದು ಹೇಳಿದ. ನಾನು ಆಶ್ಚರ್ಯದಿಂದ ಆದರ್ಶನತ್ತ ನೋಡಿದೆ. ನಿಜವಾ ಎಂದು ಕೇಳಿದೆ. ಅದಕ್ಕೆ ಅವನು ತಲೆಯಾಡಿಸಿದ. ಹೌದು, ಈ ಸಲ ನಮ್ಮ ತಂಡ ಕಪ್ ಗೆಲ್ಲಬೇಕು ಅನ್ನೋ ಆಸೆ ಇದೆ. ಅಷ್ಟರಲ್ಲಿ ರೋಹಿತ್ ಸುಮ್ಮನಿರದೆ ನನ್ನ ಬಗ್ಗೆ ಹೇಳಿಬಿಟ್ಟ. ನಮ್ಮ ಅಕ್ಕನಿಗೂ ಕಬಡ್ಡಿ ಚೆನ್ನಾಗಿ ಗೊತ್ತು. ಕೆಲವು ವರ್ಷಗಳ ಹಿಂದೆ ಕಾಲೇಜಿನ ತಂಡದಲ್ಲೂ ಆಡಿದ್ದಳು ಎಂದು ಹೇಳಿಬಿಟ್ಟ. ನಾನು ತಕ್ಷಣ ಅವನನ್ನು ತಡೆದು, ಸುಮ್ಮನಿರು ಅಂತ ಗದರಿದೆ. ಆದರೆ ರೋಹಿತ್ ನನ್ನ ಮಾತನ್ನು ಲೆಕ್ಕಿಸದೆ ನನ್ನ ಹಳೆಯ ಫೋಟೋಗಳನ್ನು ತೆಗೆದು ಆದರ್ಶಗೆ ತೋರಿಸುತ್ತಿದ್ದ. ಆದರ್ಶ್ ಆ ಫೋಟೋಗಳನ್ನು ಕುತೂಹಲದಿಂದ ನೋಡಿದ. ಆಮೇಲೆ ಹೌದಾ, ನೀವು ಕಬಡ್ಡಿ ಆಡಿದ್ದೀರಾ ಎಂದು ಪ್ರಶ್ನೆ ಮಾಡಿದ. ನಾನು ಕೊನೆಗೆ ಒಪ್ಪಿಕೊಂಡೆ. ಹೌದು, ಹಿಂದೆ ಆಡುತ್ತಿದ್ದೆ ಎಂದು ಹೇಳಿದೆ. ಆದರ್ಶನ ಮುಖದಲ್ಲಿ ತಕ್ಷಣ ಆಸಕ್ತಿ ಮೂಡಿತು. ಹಾಗಾದರೆ ನನಗೆ ಕೆಲವು ತಂತ್ರಗಳನ್ನು ಹೇಳಿಕೊಡುತ್ತೀರಾ? ಈ ಬಾರಿ ಪಂದ್ಯ ಗೆಲ್ಲಲು ನಿಮ್ಮ ಸಲಹೆ ನನಗೆ ತುಂಬಾ ಸಹಾಯವಾಗಬಹುದು ಎಂದು ಹೇಳಿದ. ಇಲ್ಲ, ಈಗ ನನಗೆ ಸಮಯವಿಲ್ಲ ಎಂದು ನಾನು ಮೊದಲಿಗೆ ನಿರಾಕರಿಸಿದೆ. ಆದರೆ ರೋಹಿತ್ ನನ್ನನ್ನು ಬಿಡಲಿಲ್ಲ. ಆದರ್ಶ್ ಕೂಡ ವಿನಯದಿಂದ ಕೇಳುತ್ತಲೇ ಇದ್ದ. ಕೊನೆಗೆ ನಾನು ಹೇಳಿದೆ, ಸರಿ, ನಿಮ್ಮ ಮನೆಯ ಹಾಲ್ ದೊಡ್ಡದಿದೆ ಅಲ್ಲವಾ? ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ ಸಂಜೆ ಅಲ್ಲಿಗೆ ಬರುತ್ತೇನೆ. ಕೆಲವು ಮುಖ್ಯ ತಂತ್ರಗಳನ್ನು ಹೇಳಿಕೊಡುತ್ತೇನೆ ಅಂತ. ಆದರ್ಶ್ ಸಂತೋಷದಿಂದ ಸರಿ ಎಂದ.
ಸಂಜೆ ರೋಹಿತ್ ಮತ್ತು ನಾನು ಆದರ್ಶನ ಮನೆಗೆ ಹೋದೆವು. ಬಾಗಿಲು ತಟ್ಟಿದಾಗ ಒಳಗಿನಿಂದ ಅವನ ಧ್ವನಿ ಕೇಳಿಸಿತು. 1 ನಿಮಿಷ ಅಂತ. ಸ್ವಲ್ಪ ಸಮಯದ ನಂತರ ಅವನು ಬಾಗಿಲು ತೆರೆದ. ಒಳಗೆ ಬನ್ನಿ ಅಂತ ಹೇಳಿದ. ಅವನು ಕಬಡ್ಡಿ ಅಭ್ಯಾಸಕ್ಕೆ ಸಿದ್ಧವಾಗಿದ್ದ. ಅವನನ್ನು ಆ ರೀತಿಯಲ್ಲಿ ನೋಡಿದ ಕ್ಷಣ ನನಗೆ ಒಂದು ಕ್ಷಣ ಮಾತೇ ಬರಲಿಲ್ಲ. ನನ್ನ ಗಮನವನ್ನು ಬೇರೆಡೆಗೆ ತಿರುಗಿಸಿಕೊಂಡು ಬಾ ಅಭ್ಯಾಸ ಶುರು ಮಾಡೋಣ ಎಂದೆ. ನಾವು ಹಾಲ್ನಲ್ಲಿ ಅಭ್ಯಾಸ ಆರಂಭಿಸಿದೆವು. ನಾನು ಅವನಿಗೆ ಎದುರಾಳಿಯನ್ನು ಹೇಗೆ ಗಮನಿಸಬೇಕು, ಯಾವ ಸಮಯದಲ್ಲಿ ಮುಂದೆ ಹೋಗಬೇಕು, ಯಾವಾಗ ಹಿಂದೆ ಸರಿಯಬೇಕು ಮತ್ತು ಎದುರಾಳಿಯ ಚಲನೆಯನ್ನು ಹೇಗೆ ಅಂದಾಜಿಸಬೇಕು ಎಂಬುದನ್ನು ವಿವರಿಸುತ್ತಿದ್ದೆ. ಅಷ್ಟರಲ್ಲಿ ರೋಹಿತ್ನ ಮೊಬೈಲ್ಗೆ ಕರೆ ಬಂತು. ಅವನು ಸ್ವಲ್ಪ ಹೊತ್ತು ಹೊರಗೆ ಹೋಗಬೇಕಾಯಿತು. ನೀವು ಇಬ್ಬರೂ ಅಭ್ಯಾಸ ಮಾಡಿ, ನಾನು ಈಗಲೇ ಬರುತ್ತೇನೆ ಎಂದು ಹೇಳಿ ಅವನು ಆದರ್ಶನ ಬೈಕ್ ತೆಗೆದುಕೊಂಡು ಹೊರಟ. ಈಗ ಹಾಲ್ನಲ್ಲಿ ನಾನು ಮತ್ತು ಆದರ್ಶ ಮಾತ್ರ ಇದ್ದೆವು. ನಾವು ಮಾತ್ರ ನಮ್ಮ ಅಭ್ಯಾಸ ಮುಂದುವರೆಸಿದೆ. ಒಂದು ಹಂತದಲ್ಲಿ ಅವನ ಕಾಲಿನ ಚಲನೆಯನ್ನು ಸರಿಪಡಿಸಲು ನಾನು ಮುಂದೆ ನಿಂತು ತೋರಿಸುತ್ತಿದ್ದೆ. ಅವನು ಅತಿಯಾದ ವೇಗದಲ್ಲಿ ಚಲಿಸಿದ ಕಾರಣ ನಾನು ಸಮತೋಲನ ಕಳೆದುಕೊಂಡು ಕೆಳಗೆ ಬಿದ್ದೆ. ಅವನು ಕೂಡ ತಕ್ಷಣ ನಿಂತು, ಕ್ಷಮಿಸಿ, ನಿಮಗೆ ಏನಾದರೂ ಪೆಟ್ಟು ಆಯಿತಾ ಎಂದು ಕೇಳಿದ. ನಾನು ಎದ್ದು ನಿಂತು ಹೇಳಿದೆ, ಈಗ ಅಭ್ಯಾಸ ಮಾಡುತ್ತಿದ್ದೀವಿ ಸರಿ, ಆದರೆ ಇಷ್ಟು ಜೋರಾಗಿ ಮಾಡಿದರೆ ಹೇಗೆ ಎಂದು ಹೇಳಿದೆ. ಅವನು ಮತ್ತೆ ಕ್ಷಮೆ ಕೇಳಿ ಮುಂದೆ ಜಾಗ್ರತೆ ವಹಿಸುತ್ತೇನೆ ಅಂತ ಹೇಳಿದ. ಆ ಚಿಕ್ಕ ಘಟನೆ ನಂತರ ನಮ್ಮ ನಡುವಿನ ಅಂತರವೇನೋ ಕಡಿಮೆಯಾದಂತೆ ನನಗೆ ಅನಿಸಿತು. ಆದರೆ ಹೀಗೆ ಬಿದ್ದ ಮೇಲೆ ಕಬಡ್ಡಿ ಹೇಳುವಾಗ ನನಗೆ ಬೇರೆಯದೇ ಚಿಂತೆಯಾಗಿತು. ಏಕೆಂದರೆ ನಾನು ಈಗಾಗಲೇ 6 ತಿಂಗಳಿನ ಹಸಿವಿನಿಂದ ಕಂಗೆಟ್ಟಿದ್ದೆ. ಈ ಬಗ್ಗೆ ಯಾರ ಹತ್ತಿರವೂ ಹೇಳುವಂತೆ ಇರಲಿಲ್ಲ. ಆದರೆ ಅವನನ್ನು ಆ ಅವತಾರದಲ್ಲಿ ನೋಡಿದ ಮೇಲೆ ನನಗೆ ಏನು ಮಾಡಬೇಕೆಂದು ದಿಕ್ಕು ತೋಚಲಿಲ್ಲ. ಆಮೇಲೆ ನನ್ನ ತಮ್ಮ ಬಂದ. ಆಮೇಲೆ ಇಬ್ಬರು ಸೇರಿ ಅವನಿಗೆ ಕಬಡ್ಡಿ ಹೇಳಿ ಅಲ್ಲಿಂದ ಮನೆಗೆ ಹೊರಟೆವು. ಹೀಗೆ ಕಬಡ್ಡಿ ಹೇಳಿ ಕೊಡುವಾಗ ನಾನು 2-3 ಬಾರಿ ಬಿದ್ದರೂ ಸಹಿತ ನಾನು ಅವನಿಗೆ ವಿರೋಧಿಗಳನ್ನು ಎದುರಿಸಿ ಹೇಗೆ ತಡೆಯುವುದು ಎಂಬ ಕುರಿತು ವಿಶೇಷ ತರಬೇತಿ ನೀಡಿದೆ. ಜೊತೆಗೆ 2 ದಿನದಲ್ಲಿ ಎಲ್ಲಾ ಅಗತ್ಯ ಕಬಡ್ಡಿ ತಂತ್ರಗಳನ್ನು ಶ್ರದ್ಧೆಯಿಂದ ಅವನಿಗೆ ಕಲಿಸಿದೆ. ಆದರೆ ಈ ವೇಳೆ ಮೊದಲಿಗಿಂತ ಹೆಚ್ಚು ಹತ್ತಿರವಾಗಿ ಇದ್ದೆವು. ಅವನ ಮೇಲೆ ನನಗೆ ಒಳ್ಳೆಯ ಅಭಿಪ್ರಾಯ ಮೂಡಿತು ಮತ್ತು ಅವನ ಮೇಲಿನ ಅಭಿಪ್ರಾಯಗಳು ಕೂಡ ಬದಲಾಗತೊಡಗಿದವು. ಆದರೆ ಮತ್ತೊಂದೆಡೆ ಈ 2 ದಿನಗಳಲ್ಲಿ ನನ್ನ ಹಸಿವು ತೀರಿಸಿಕೊಳ್ಳಲು ನಾನು 4 ಬಾರಿ ಕೈಕೆಲಸ ಮಾಡಿದ್ದೆ. ಕಬಡ್ಡಿ ಹೇಳಿ ಮನೆಗೆ ಹೋದ ತಕ್ಷಣ ಮೊದಲು ಆ ಕೆಲಸವನ್ನು ಮಾಡುತ್ತಿದ್ದೆ. ಆಗಲೇ ನನಗೆ ಸ್ವಲ್ಪ ಸಮಾಧಾನ ಎನಿಸುತ್ತಿತ್ತು. ಇದಾದ ಒಂದಿಷ್ಟು ದಿನಗಳ ಬಳಿಕ ನಮ್ಮ ಮನೆಯಲ್ಲಿ ಯಾವುದೋ ಕಾರಣಕ್ಕೆ ಊರಿಗೆ ಹೋದಾಗ ಅವನು ನಮ್ಮ ಮನೆಗೆ ಬಂದಿದ್ದ. ಆಗ ಮನೆಯಲ್ಲಿ ನಾನು ಮಾತ್ರ ಇದ್ದೆ. ಆಗ ಅವನು ಸುಮ್ಮನೆ ಮಧ್ಯಾಹ್ನನ ಹೊತ್ತಿನಲ್ಲಿ ಬಂದಿದ್ದ. ರೋಹಿತ್ ಕೂಡ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ. ಆಗ ನಾನು ಅವನಿಗೆ ಕಾಲೇಜಿನ ಬಗ್ಗೆ ಕೇಳೋಕೆ ಶುರು ಮಾಡಿದೆ. 5-6 ಪ್ರಶ್ನೆ ಕೇಳಿದ ಬಳಿಕ ನಾನು ಅವನಿಗೆ, ನೀನು ಯಾರಿಗೂ ಹೇಳಲ್ಲ ಎಂದರೆ ಒಂದು ಮಾತು ಕೇಳ್ತೀನಿ, ನಿಜ ಹೇಳಬೇಕು ಅಂತ ಕೇಳಿದೆ. ಅದಕ್ಕೆ ಅವನು ಸರಿ ಕೇಳು ಅಂತ ಹೇಳಿದ. ಆಗ ನಾನು, ಎಷ್ಟು ಹುಡುಗಿರು ನಿನ್ನ ಹಿಂದೆ ಬಿದ್ದಿದ್ದಾರೆ ಎಂದು ಕೇಳಿದೆ. ಅದಕ್ಕೆ ಅವನು, ಸಾಕಷ್ಟು ಹುಡುಗಿರು ನನ್ನ ಹಿಂದೆ ಬಿದ್ದಿದ್ದಾರೆ, ಆದರೆ ನಾನು ಮಾತ್ರ ಯಾರಿಗೂ ಓಕೆ ಅಂತ ಹೇಳಿಲ್ಲ ಎಂದು ಹೇಳಿದ. ಆಗ ನಾನು ಯಾಕೆ ಎಂದು ಕೇಳಿದಾಗ ಅವನು ಹೇಳಿದ, ಅವರೆಲ್ಲ ನಂಗೆ ಫ್ರೆಂಡ್ಸ್ ಮಾತ್ರ, ಯಾರ ಮೇಲೂ ನನಗೆ ಫೀಲಿಂಗ್ಸ್ ಬಂದಿಲ್ಲ ಅಂತ ಹೇಳಿದ. ನಾನು ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಅವನು ನನಗೆ ಮರುಪ್ರಶ್ನೆ ಹಾಕಿದ. ನಿಮಗೇಕೆ ಈ ತರ ಡೌಟ್ಸ್ ಬಂತು ಅಂತ ಕೇಳಿದ. ನಾನು, ಹಾಗೇನಿಲ್ಲ ಕಣೋ, ನೀನು ನೋಡೋಕೆ ತುಂಬಾ ಚೆನ್ನಾಗಿದ್ದೀಯಾ, ನಿನ್ನ ಮೈಕಟ್ಟು ನೋಡೋಕೆ ಹೀರೋ ತರಾನೇ ಇದ್ದೀಯಾ. ಅವನು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಅವನು ಕೇಳಿದ, ನಿಮಗೂ ನಾನು ಅಂದ್ರೆ ಇಷ್ಟನಾ ಅಂತ. ಇದನ್ನ ಕೇಳುತ್ತಲೇ ನನಗೆ ಗಾಬರಿಯಾಯಿತು. ನಾನು ಹೇಳಿದೆ, ನಾನೇನಾದ್ರೂ ನಿನ್ನ ಕ್ಲಾಸ್ಮೇಟ್ ಆಗಿದ್ರೆ ಖಂಡಿತವಾಗಿ ನಾನು ಟ್ರೈ ಮಾಡ್ತಿದ್ದೆ ಅಂತ ಹೇಳಿದೆ. ಇದನ್ನ ಕೇಳಿ ಅವನ ಮುಖದಲ್ಲಿ ಒಂದು ಸ್ಮೈಲ್ ಬಂತು. ನಾನು ಹೇಳಿದೆ, ಆದರೂ ಏನು ಪ್ರಯೋಜನ, ನಿಮ್ಮ ಲೆವೆಲ್ ಬೇರೇನೇ ಇದೆ. ನಮ್ಮನೆಲ್ಲ ನೀವು ಎಲ್ಲಿ ಗಮನಿಸ್ತೀರಾ ಅಂತ ಹೇಳಿದೆ. ಅದಕ್ಕೆ ಅವನು, ಹಾಗೇನಿಲ್ಲ, ನೀವು ಏನಾದ್ರೂ ನಂಗೆ ಟ್ರೈ ಮಾಡಿದ್ರೆ ನಾನು ಖಂಡಿತ ಒಪ್ಪುತ್ತಿದ್ದೆ ಅಂತ ಹೇಳಿದ. ಇದನ್ನ ಕೇಳಿ ನಂಗೆ ಒಳಗೊಳಗೆ ಖುಷಿ ಆಯಿತು. ಆಗ ನಾನು, ಹೌದಾ, ಹಾಗಿದ್ರೆ ಈಗ ನನ್ನ ಮೇಲೆ ನಿನ್ನ ಅಭಿಪ್ರಾಯ ಏನು ಕೇಳಿದೆ. ಅವನು, ನೀವು ಕೂಡ ಯಾವ ಹೀರೋಯಿನ್ಗಿಂತ ಕಡಿಮೆ ಇಲ್ಲ, ಮದುವೆಯಾಗಿದ್ದರು ನೋಡೋಕೆ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿದ. ಇದನ್ನ ಕೇಳಿದ ಮೇಲೆ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಆಗ ನಾನು ಹೇಳಿದೆ, ಮತ್ತೆ ನಾನು ನಿನಗೆ ಫ್ರೆಂಡ್ ಅಲ್ವಾ ಎಂದು ಕೇಳಿದಾಗ ಅವನು ಸುಮ್ಮನಾದ. ಆಮೇಲೆ ನಾನು ಹೇಳು ಪರವಾಗಿಲ್ಲ ಎಂದಾಗ ಅವನು, ಏನಿಲ್ಲ ಬಿಡು ಎಂದು ಸುಮ್ಮನಾದ.
ಆದರೆ ನನಗೆ ಅವನ ಮಾತಿನ ಈಗಾಗಲೇ ಅರ್ಥ ಆಗಿತ್ತು. ಕೆಲವರಿಗೆ ತಮಗಿಂತ ಜಾಸ್ತಿ ವಯಸ್ಸಿನವರು ಇಷ್ಟ ಆಗುತ್ತಾರೆ, ಆದರೆ ಹೇಳಿಕೊಳ್ಳಲು ಆಗುವುದಿಲ್ಲ. ಹೀಗಾಗಿ ಅವನು ಸುಮ್ಮನೆ ಇದ್ದಾನೆ ಎಂದು ನನಗೆ ಗೊತ್ತಾಯಿತು. ಮನೆಯಲ್ಲಿ ಎಲ್ಲರೂ ಹೊರಗೆ ಹೋಗಿದ್ದರಿಂದ ಮನೆ ಶಾಂತವಾಗಿತ್ತು. ಮೊದಲೇ ಎಲ್ಲವೂ ಗೊತ್ತಿದ್ದ ನಾನು ಒಮ್ಮೆಯಾದರೂ ಅವನ ಜೊತೆ ಕಬಡ್ಡಿ ಆಡಬೇಕೆಂದು ನಿರ್ಧರಿಸಿದೆ. ಗಟ್ಟಿ ಮನಸ್ಸು ಮಾಡಿ ಕೇಳಿಯೇ ಬಿಟ್ಟೆ, ನಿನಗೆ ನನ್ನ ಜೊತೆ ಕಬಡ್ಡಿ ಆಡೋಕೆ ಇಷ್ಟ ಇದೇನಾ ಅಂತ. ಇದನ್ನ ಕೇಳುತ್ತಿದ್ದಂತೆಯೇ ಅವನು ತಬ್ಬಿಬ್ಬಾದ. ಆಮೇಲೆ ಹೇಳಿದ, ನೀವು ಅಂದ್ರೆ ನಂಗೆ ಇಷ್ಟ, ಆದ್ರೆ ನೀವು ನನ್ನ ಸ್ನೇಹಿತನ ಅಕ್ಕ, ಸೊ ನಿಮ್ಮ ಜೊತೆ ಕಬಡ್ಡಿ ಆಡೋಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಎಂದು ಹೇಳಿದ. ಇದನ್ನ ಕೇಳುತ್ತಲೇ ನನಗೆ ನಾಚಿಕೆಯಾಯಿತು. ಅವನಿಗೆ ನನ್ನ ಮುಖ ತೋರಿಸೋಕೆ ಇಷ್ಟವಾಗಲಿಲ್ಲ, ಸೊ ಅಲ್ಲಿಂದ ನಾನು ರೂಮಿಗೆ ಓದಿ ಹೋದೆ. ಅವನು ಅಲ್ಲಿಯೇ ಕೂತು ನನಗಾಗಿ ಕಾಯುತ್ತಿದ್ದ. ಆಮೇಲೆ, ಕಾವ್ಯ, ದಯವಿಟ್ಟು ಇಲ್ಲಿ ಬನ್ನಿ, ನಾನು ನಿಮ್ಮ ಹತ್ತಿರ ಇನ್ನೂ ಮಾತಾಡಬೇಕು ಅಂತ ಹೇಳಿದ. ನಾನು ತಲೆ ತಗ್ಗಿಸಿಯೇ ಬಂದು ಅವನ ಮುಂದೆ ಕೂತೆ. ಆಗ ಅವನು ಹೇಳಿದ, ನಿಮಗೆ ಇದು ಓಕೆ ಆದ್ರೆ ನಾನು ನಿಮ್ಮ ಜೊತೆ ಕಬಡ್ಡಿ ಆಡೋಕೆ ರೆಡಿ ಇದೀನಿ ಅಂತ ಹೇಳಿದ. ಆದರೆ ಯಾರಾದ್ರೂ ಬಂದ್ರೆ ಹೇಗೆ ಅಂತ ಕೇಳಿದ. ನಾನು ನಾಚಿಕೆಯಿಂದ, ಯಾರೂ ಇಲ್ಲ, ಎಲ್ಲರೂ ಊರಿಗೆ ಹೋಗಿದ್ದಾರೆ ಮತ್ತು ರೋಹಿತ್ ಕೂಡ ರಾತ್ರಿಗೆ ವಾಪಸ್ ಬರುತ್ತಾನೆ ಅಂತ ಹೇಳಿದೆ. ಅವನು, ಸರಿ, ಹಾಗಿದ್ರೆ ಈ ವಿಷಯ ನಮ್ಮಣ್ಣ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರದು ಅಂತ ಹೇಳಿದ. ನಾನು ಸರಿ ಅಂತ ತಲೆ ಆಡಿಸಿದೆ. ಆಮೇಲೆ ಸ್ವಲ್ಪವೂ ತಡಮಾಡದೆ ನಮ್ಮ ಕಬಡ್ಡಿ ಆಟ ಶುರು ಮಾಡಿದೆವು. ಆ ಕಬಡ್ಡಿ ಬಗ್ಗೆ ನಾನು ಸಾಕಷ್ಟು ಹೇಳಿಕೊಟ್ಟೆ. ಆಮೇಲೆ ಅವನು ಮನೆಗೆ ಹೋದನು. ಆದರೆ ಅದೇ ದಿನ ಸಾಯಂಕಾಲ ಮತ್ತೆ ಅವನು 2ನೇ ಸುತ್ತಿಗಾಗಿ ಮತ್ತೆ ಬಂದನು. ಈ ಸಾರಿ ಕೂಡ ಒಳ್ಳೆ ಕಬಡ್ಡಿ ಆಡಿದ. ಅವನ ಆಟವನ್ನು ಕಂಡು ನನಗೂ ಗಾಬರಿಯಾಗಿತ್ತು. ಕಬಡ್ಡಿಯ ನಡುವೆ ನಾನು ಆಗಾಗ ಹಾಡನ್ನು ಕೂಡ ಹಾಡಿದ್ದೆ. ಹೀಗೆ ಒಂದಿಷ್ಟು ಹೊತ್ತಿನ ಬಳಿಕ ಕಬಡ್ಡಿ ಮುಗಿದ ಮೇಲೆ ಅವನೇ ಪಂದ್ಯ ವಿಜಯಶಾಲಿಯಾಗಿದ್ದ. ನಾನು ಅವನಿಗೆ ಕಬಡ್ಡಿ ಆಡಿದ್ದಕ್ಕೆ ತುಂಬು ಹೃದಯದಿಂದ ಧನ್ಯವಾದ ಹೇಳಿದೆ. ಅವನು ಪರವಾಗಿಲ್ಲ ಎಂದು ಹೇಳಿ, ನೀನೇ ನನಗೆ ತರಬೇತಿ ನೀಡಿದ್ದು ಎಂದು ಹೇಳಿ ನಕ್ಕ. ನಾನು ಕೂಡ ಸುಮ್ಮನಾದೆ. ಆಮೇಲೆ ನಾನು ಸಮಯ ಸಿಕ್ಕಗೊಮ್ಮೆ ಕಬಡ್ಡಿ ಆಟವನ್ನು ಆಡುತ್ತಿದ್ದೆ. ಕೆಲವು ದಿನಗಳ ನಂತರ ಆದರ್ಶ ಕಾಲೇಜಿನ ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸಿದ. ನಾನು ಹೇಳಿಕೊಟ್ಟ ಕೆಲವು ತಂತ್ರಗಳನ್ನು ಅವನು ಪಂದ್ಯದಲ್ಲಿ ಬಳಸುವುದನ್ನು ನೋಡಿದಾಗ ನನಗೂ ಆಶ್ಚರ್ಯವಾಯಿತು. ಅವನು ಅತ್ಯಂತ ಆತ್ಮವಿಶ್ವಾಸದಿಂದ ಆಡುತ್ತಿದ್ದ. ಕೊನೆಗೆ ಅವರ ತಂಡ ಪಂದ್ಯವನ್ನು ಗೆದ್ದಿತು. ಆದರ್ಶ್ ನನ್ನ ಬಳಿಗೆ ಬಂದು ನಗುತ್ತಾ, ನಿಮಗೆ ತುಂಬಾ ಧನ್ಯವಾದ, ನೀವು ಹೇಳಿಕೊಟ್ಟದ್ದರಿಂದಲೇ ನನಗೆ ತುಂಬಾ ಸಹಾಯವಾಯಿತು ಎಂದ. ನಾನು, ಅದು ನನ್ನ ಕೆಲಸ ಅಲ್ಲ, ನೀನು ಚೆನ್ನಾಗಿ ಅಭ್ಯಾಸ ಮಾಡಿದ್ದರಿಂದ ಗೆದ್ದಿದ್ದೀಯಾ ಎಂದೆ. ಅವನು ನಕ್ಕ ಮತ್ತು ಹೇಳಿದ, ಆದರೆ ತರಬೇತಿ ಕೊಟ್ಟವರು ನೀವೇ ಅಲ್ಲವಾ ಅಂತ. ನಾನು ಸಣ್ಣದಾಗಿ ನಕ್ಕೆ. ಅವನಿಂದ ನನಗೆ ಒಂದು ಹೊಸ ಲೋಕದ ಅನುಭವ ಆಗಿತ್ತು. ಕೆಲವು ತಿಂಗಳುಗಳ ನಂತರ ನನ್ನ ಗಂಡ ವಿನಯ್ ನನ್ನನ್ನು ದುಬೈಗೆ ಕರೆದುಕೊಂಡು ಹೋದರು. ನಾನು ಆ ನಗರವನ್ನು ಬಿಟ್ಟು ಹೊಸ ಜೀವನಕ್ಕೆ ಕಾಲಿಟ್ಟೆ. ಇಂದು ನಾನು ದುಬೈನಲ್ಲಿ ನನ್ನ ಕುಟುಂಬದೊಂದಿಗೆ ನೆಮ್ಮದಿಯಿಂದ ಬದುಕುತ್ತಿದ್ದೇನೆ. ಆದರೂ ಕೆಲವೊಮ್ಮೆ ಹಳೆಯ ದಿನಗಳು ನೆನಪಾಗುತ್ತವೆ. ಆ 2 ದಿನಗಳು, ಅವನ ಜೊತೆ ಕಬಡ್ಡಿ ತರಬೇತಿ, ಆದರ್ಶನೊಂದಿಗೆ ನಡೆದ ಮಾತುಕತೆ, ಎಲ್ಲವೂ ನೆನಪಿಗೆ ಬರುತ್ತವೆ. ಆದರೆ ಈಗ ಅವೆಲ್ಲವೂ ಕೇವಲ ಹಳೆಯ ನೆನಪುಗಳು ಮಾತ್ರ. ನಮ್ಮ ಸ್ನೇಹವು ಅಲ್ಲಿಯೇ ಕೊನೆಗೊಂಡಿತು. ಕಾಲ ಕಳೆದಂತೆ ನಾನು ನನ್ನ ಜೀವನದ ಮೇಲೆ ಗಮನ ಹರಿಸಲು ಕಲಿತೆ. ಹಿಂದೆ ನಡೆದ ಘಟನೆಗಳಿಂದ ಒಂದು ವಿಷಯವನ್ನು ಮಾತ್ರ ನಾನು ಕಲಿತಿದ್ದೇನೆ. ತಿಳಿದೋ ತಿಳಿಯದೆಯೋ ನಾವು ಮಾಡುವ ಪ್ರತಿಯೊಂದು ನಿರ್ಧಾರಕ್ಕೂ ಪರಿಣಾಮ ಇರುತ್ತದೆ. ಆದ್ದರಿಂದ ಜೀವನದಲ್ಲಿ ತಪ್ಪು ಹೆಜ್ಜೆಗಳನ್ನು ಮತ್ತೆ ಮತ್ತೆ ಇಡದೆ ನಮ್ಮ ಮುಂದಿರುವ ಬದುಕನ್ನು ಜವಾಬ್ದಾರಿಯಿಂದ ನಡೆಸುವುದು ಮುಖ್ಯ. ಇದೇ ನನ್ನ ಕತೆ ಗೆಳೆಯರೇ. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.